ತನ್ನ ಒಂದು ಗುಬ್ಬಚ್ಚಿ ತನ್ನ ಮರಿಗೆ ತೋರಿಸ್ತದೆ. ಎಷ್ಟು ಕಷ್ಟಪಟ್ಟು ಗೂಡನ್ನು ಕಟ್ಟುತ್ತೆ ತನ್ನ ಮರಿ. ಧರ್ಮ ಇದೆ ಪ್ರಾಣಿಗಳ ಸಂಕುಲದಲ್ಲಿ. ಮತ್ತು ನಾವು ಮನುಷ್ಯರಾಗಿ ಹುಟ್ಟಿ ಇಷ್ಟೆಲ್ಲ ಶಿಕ್ಷಣ ಪಡೆದು ಕೇವಲ ನೌಕರಿ ಮಾಡಲಿಕ್ಕೆ ನಾವು ಶಿಕ್ಷಣ ಪಡೆದುವ ಇಲ್ಲ. ನಾವು ಶಿಕ್ಷಣ ಪಡೆದದ್ದು ಮನುಷ್ಯರಾಗಿ ಅಂದರೆ ಮಾನವರಾಗಿ ಹುಟ್ಟಿದ್ದೀವಿ ನಾವು. ಯಾರು ಆನಿಮಲ್ಸ್, ಮೂಲತಃ ಒಬ್ಬರು ಪ್ರಾಣಿ. ನಾವು ಮನುಷ್ಯ ಪ್ರಾಣಿ ಅಷ್ಟೇ. ನಾವು ಪ್ರಾಣಿ ಇದ್ದವರು, ನಾವು ಆನಿಮಲ್ ಇದ್ದವರು, ನಾವು ಹ್ಯೂಮನ್ ಆಗಬೇಕು, ಮಾನವರಾಗಬೇಕು, ಮನುಷ್ಯರಾಗಬೇಕು. ಮನುಷ್ಯ ಅಂತ ಹೇಳಿದ್ರೆ ಥಿಂಕಿಂಗ್ ಆನಿಮಲ್ ಅಂತ, ವಿಚಾರಶೀಲ ಇದು. ಪ್ರಾಣಿಗಳಿಗೆ ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ತೀರ್ಮಾನ ಮಾಡೋ ಶಕ್ತಿ ಇಲ್ಲ. ಆದರೆ ನಮಗೆ ಆ ಒಂದು ಶಕ್ತಿ ಬಂದಿದೆ. ಈ ಶಿಕ್ಷಣವನ್ನು ಪಡ್ಕೊಂಡು ನಾವು ನಮ್ಮ ಜೀವನವನ್ನು ನಿರ್ವಹಣೆ ಮಾಡೋದ್ರ ಜೊತೆಗೆ ನಾವು ಪರೋಪಕಾರಿಗಳಾಗಬೇಕು. ಪರೋಪಕಾರಿ ಅಂತ ಹೇಳಿದ್ರೆ ಏನು? ಕೆಲವರು ಸರ್ಕಾರಿ ಸೇವೆಗೆ ಸೇರಿ ಪರರ ಸೇವೆಯನ್ನು ಮಾಡೋ ಅವಕಾಶ ಸಿಗುತ್ತೆ. ಇದು ಸರ್ಕಾರಿ ಸೇವೆ ಮೂಲಕ ಪರೋಪಕಾರಿ ಕೆಲಸ ಮಾಡೋದು. ಇದಕ್ಕೆ ನಾವು ವೇತನ ಪಡ್ಕೊಡ್ತೀವಿ. ವೇತನ ಪಡ್ಕೊಂಡ್ರೆ ಇನ್ನೂ ಹೆಚ್ಚು ಜವಾಬ್ದಾರಿ ನಮ್ಮ ಮೇಲೆ ಬೀಳುತ್ತೆ. ಹಾಗೆ ಪರೋಪಕಾರಿಯಾಗಿ ನಾವು ಕೆಲಸ ಮಾಡೋದು. ಸಮಾಜ ಸೇವೆ ಮಾಡ್ತಾರೆ, ಏನೂ ಒಂದು ಪೈಸೆ ತಗೊಳ್ಳೋದಿಲ್ಲ, ಅವರು ಸಮಾಜ ಸೇವೆ ಮಾಡ್ತಾರೆ. ಆದರೆ ಅವರು ನಮ್ಗಿಂತ ಹೆಚ್ಚು ಒಂದು ಪೈಸೆ ತಗೊಳ್ಳೋದಿದ್ರು ನಮ್ಗಿಂತ ಹೆಚ್ಚು ಉತ್ತಮವಾದ ಸೇವೆ ಮಾಡೋರು ಇದ್ದಾರೆ. ಬಹಳಷ್ಟು ಸಮಾಜದಲ್ಲಿ ನೋಡಿದ್ವಿ. ನಮಗೆ ಸರ್ಕಾರ ನಾವು ಈ ಕೆಲಸ ಮಾಡ್ತೀವಿ, ನಾವು ನಿಷ್ಠೆಯನ್ನು ಮಾಡ್ತೀವಿ ಅಂತ ನಾವೇ ಅರ್ಜಿ ಹಾಕಿ ನಾವು ಬರ್ತೀವಿ. ನಾನು BA ಆಗೀನಿ, ನಾನು MA ಆಗೀನಿ, ನಾನು B.Ed ಆಗೀನಿ, ನಾನು ಟೀಚರ್ ಆಗ್ತೀನಿ, ನಾನು ಸೂಪರ್ಡೆಂಟ್ ಆಗ್ತೀನಿ, ನಾನು ಕ್ಲರ್ಕ್ ಆಗ್ತೀನಿ ಅಂತ ಬಂದವರು ನಾವು. ಯಾರು ನಮ್ಮನ್ನು ಇನ್ವೈಟ್ ಮಾಡಿ ಕರೆದಿಲ್ಲ, ಆಮಂತ್ರಣ ಮಾಡಿ ಕರೆದಿಲ್ಲ. ನಾವೇ ಹುಡುಕಿ ಬಂದವರು. ಸೊ ಹುಡುಕಿ ಬಂದ ಕೆಲಸವನ್ನು ನಾವು ನಿಷ್ಠೆಯಿಂದ ಮಾಡಿ, ನಾವು ನಮ್ಮ ಇಲಾಖೆಯ ಗುರಿ ಏನಪ್ಪ? ನಮ್ಮ ಇಲಾಖೆಯ ಗುರಿ ಏನು? ಯಾರು ಇವರು ಹೇಳಿ, ಆಫೀಸ್ನಲ್ಲಿ ಕೆಲಸ ಮಾಡೋರು ಹೇಳಿ, ಸೂಪರ್ಡೆಂಟ್. ನಮ್ಮ ಇಲಾಖೆಯ ಗುರಿ ಏನು? ಮೂಲ ಗುರಿ ಏನು ಹೇಳ್ರಿ? ಏನು ಗುರಿ ನಮ್ದು? ಕೂತ್ಕೊಂಡು ಹೇಳ್ರಿ. ನಾವು ಒಳ್ಳೆ ಕೆಲಸ ಮಾಡ್ಬೇಕ್ರಿ. ಶಿಕ್ಷಕರಿಗೆ ಒಳ್ಳೆ ಸ್ಪಂದನೆ ಮಾಡಬೇಕು. ಅದು ಸರಿಯಾದ ಟೈಮಕ್ಕೆ ಪೇಮೆಂಟ್ ಆಯಿತು. ಶಿಕ್ಷಕರಿಗೆ ಸೇವೆ ಕೊಡೋದು ಒಂದು ಗುರಿ. ಮತ್ತೆ ಮೇಡಮ್ ಕೂತ್ಕೊಂಡು ಹೇಳ್ರಿ. ಸಾರ್ವಜನಿಕರಿಗೆ ನಾವು ಉತ್ತರದಾಯಿಯಾಗಿ ಅವರಿಗೆ ರೆಸ್ಪಾಂಡ್ ಮಾಡಬೇಕು. ಓಕೆ ಮೇಡಮ್, ನೀವು ಯಾಕೆ ನಮ್ಮ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆಯ ಗುರಿ ಏನು? ಒಳ್ಳೆ ಆಡಳಿತ ಕೊಡಬೇಕು. ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಕೊಡಬೇಕು ಸರ್. ಸಕಾಲದಲ್ಲಿ ಕಡತಗಳು ವಿಲೇವಾರಿ ಆಗಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ಹೇಳಿದ್ರು, ಪ್ರತಿಯೊಂದು ಮಗುವಿಗೂ ಶಿಕ್ಷಣ ಕೊಡಬೇಕು, ಗುಣಾತ್ಮಕ ಶಿಕ್ಷಣ ಕೊಡಬೇಕು. ಶಿಕ್ಷಣ ಅಲ್ಲ, ಎಂತ ಶಿಕ್ಷಣ? ಕ್ವಾಲಿಟಿ ಎಜುಕೇಶನ್ ಕೊಡಬೇಕು. ಅದು ನಮ್ಮ ಮೂಲ ಗುರಿ, ಪರಮೋಚ್ಚ ಗುರಿ. ಅದು ಅದನ್ನೇ ನಾವು ನೆನಪಾರಿ ಕೆಲಸ ಮಾಡ್ತೇವೆ. ಸೊ ನಮ್ಮ ಕಡತದಲ್ಲಿ ಏನು ಕಾಣಬೇಕು? ಪ್ರತಿಯೊಂದು ಕಡತದಲ್ಲಿ ಈ ತಾಲೂಕಿನ ಪ್ರತಿಯೊಂದು ಮಗುವಿನ ಮುಖ ಹಿಂಗೆ ತೆಗೆದ್ರೆ ಸಾಕು. ಈ ಪಟ ಇಲ್ಲಿ ಮಗು ಕಾಣಬೇಕು. ಈ ಮಗು ಕಂಡ್ರೆ ನಿಮ್ಗೆ ಯಾರ ಕಡೆಯಿಂದ ನೀವು ಹೇಳಿಸ್ಕೊಳ್ಳೋದಿಲ್ಲ, ಯಾರ ಕಡೆಯಿಂದ ನೀವು ಟೀಕೆ ಟಿಪ್ಪಣಿ ಮಾಡಿಸ್ಕೊಳ್ಳೋದಿಲ್ಲ. ಯಾವಾಗ ಪ್ರತಿಯೊಂದು ಕಡತದಲ್ಲಿನೂ ನೀವು ಮಗುವಿನ ಮುಖವನ್ನ ನೋಡ್ಬೇಕು. ಅಂದ್ರೇನು? ಅದರ ಕಾಳಜಿ ಇರಬೇಕು ಮಗುವಿನ ಬಗ್ಗೆ. ಈ ತಾಲೂಕಿನ ಪ್ರತಿಯೊಂದು ಮಗುವಿನ ಬಗ್ಗೆ ಕಾಳಜಿ ಇರಬೇಕು. ಅದು ನಮ್ಮ ಗುರಿ. ನೀವು ಇಲ್ಲಿ ಕ್ಲರ್ಕ್ ಆಗಿರೋದು, ಸೂಪರ್ಡೆಂಟ್ ಆಗಿರೋದು, ಮ್ಯಾನೇಜರ್ ಆಗಿರೋದು, ಇವರು BRC ಆಗಿರೋದು, DO ಆಗಿರೋದು, ನಾನು ಡೈರೆಕ್ಟರ್ ಆಗಿರೋದು, ನೀವು ECO ಆಗಿರೋದು, ಎದ್ರ ಸಲುವಾಗಿ? ಈ ತಾಲೂಕಿನ ಪ್ರತಿಯೊಂದು ಮಗುವಿಗೆ 8 ವರ್ಷಗಳ ಗುಣಾತ್ಮಕ ಶಿಕ್ಷಣ, ಹಂಗ ಶಿಕ್ಷಣ ಅಲ್ಲ, ಎಂತ ಶಿಕ್ಷಣ? ಕ್ವಾಲಿಟಿ ಎಜುಕೇಶನ್. ಅಷ್ಟು ಕೊಟ್ಟು ಬಿಟ್ರೆ ಅದೇ ನಾವು ಈ ದೇಶಕ್ಕೆ ಮಾಡುವಂತ ಒಂದು ಅದ್ಭುತವಾದಂತ ಸೇವೆ. ಋಣ ತೀರಿಸೋದು ತಿರುಗಿ. ಯಾಕಂದ್ರೆ ನಮಗೆ ಸಾವಿರಾರು ರು ಸಂಬಳವನ್ನು ಸರ್ಕಾರ ಕೊಡ್ತಾ ಇದೆ. ಯಾಕೆ ಕೊಡ್ತಾ ಇದೆ? ನಾವು ಭಾಳ ಬುದ್ಧಿವಂತರಂತೆ, ಭಾಳ ಬುದ್ಧಿವಂತರು. ನಾವು MA PhD ಮಾಡೇವಂತ ಕೊಡ್ತದ ನಮ್ಮದು ಲಕ್ಷಗಟ್ಟಲೆ ಸಂಬಳ ಇಲ್ಲ. ನೋಡಪ್ಪ, ನಮ್ಮ ಇಲಾಖೆ ಜವಾಬ್ದಾರಿ ಸಂವಿಧಾನದ ಆಶಯಗಳನ್ನು ಜಾರಿಗೆ ತರೋದು,
ಸಂವಿಧಾನದ ಆಶಯ ಏನಂತ ಹೇಳಿದ್ರೆ ಪ್ರತಿ ದೇಶದಲ್ಲಿ ಹುಟ್ಟಿದ ಪ್ರತಿಯೊಂದು ಮಗು 6 ರಿಂದ 14 ವರ್ಷದ ಮಗುವಿಗೆ ನೀನು 8 ವರ್ಷಗಳ ಗುಣಾತ್ಮಕ ಶಿಕ್ಷಣವನ್ನು ಕೊಡೋ ಕೆಲಸ ನಿಂದು, ಜವಾಬ್ದಾರಿ ನಿಂದು. ಆ ಜವಾಬ್ದಾರಿ ನಿಂದು ಕೊಟ್ಟಿದ್ದೀವಿ. ದಿಸ್ ಈಸ್ ಅವರ್ ಗೋಲ್. ಈ ಗೋಲ್ ಮರೆತು ನಾವೆಲ್ಲ ಮಾಡ್ತೀವಿ. ಈ ಮಗುವನ್ನು ಮರೆತು ಎಲ್ಲ ಕೆಲಸ ಮಾಡ್ತೇವೆ ನಾವು ಈಗ ಸದ್ಯ ಬಹಳಷ್ಟು ಮಂದಿ. ಆದರೆ ನಾವಿರೋದು ಯಾರ ಸಲುವಾಗಿ ಅಂತ ಹೇಳಿದ್ರೆ ಮಗುವಿನ ಶಿಕ್ಷಕರು ಅಂದ್ರೆ ಶಿಕ್ಷಕರಿಗೆ ಸೇವೆ ಅದು. ಶಿಕ್ಷಕರಿಗೆ ಯಾರು ಶಿಕ್ಷಕರು ಯಾಕಿದ್ದಾರೆ? ಮಕ್ಕಳು ಮಗು ಇದೆ ಅಂತೇಳಿ ಶಾಲೆ ಇದೆ, ಶಾಲೆ ಇದೆ ಅಂತೇಳಿ ಶಿಕ್ಷಕರು ಇದ್ದಾರೆ, ಹೆಡ್ ಮಾಸ್ಟರ್ ಇದ್ದಾರೆ. ಅಲ್ಲಿ ಹೆಡ್ ಮಾಸ್ಟರು ಮಕ್ಕಳು ಶಾಲೆ ಇರೋದಂತ ಇಲ್ಲಿ BO ಇದ್ದಾರೆ. ನೀವೆಲ್ಲ ಇದ್ದೀರಿ ಅವ್ರ ಜೊತೆಗೆ. ನಾವೆಲ್ಲ ಇಲಾಖೆಯಲ್ಲಿ ಡೈರೆಕ್ಟರ್ ಆಗಿದ್ದೀವಿ. ಮೂಲ ಯಾರು? ಮಗು. ನಾಟ್ ಫಾರ್ಗೆಟ್. ಸೊ ಆ ಒಂದು ಕಾಳಜಿಯಿಂದನೇ ಯಾಕೆ ಇವತ್ತು ನಾನು ಆಂಜನೇಯವ್ರನ್ನ ಭೇಟಿ ಮಾಡಕ್ಕೆ ಬಂದೆ, ನಿಮ್ಮೆಲ್ಲ ಭೇಟಿ ಮಾಡಕ್ಕೆ ಬಂದೆ ಅಂತ ಹೇಳಿದ್ರೆ ಅದೇ ಕಾಳಜಿಯಿಂದ ನಾನು ಕಂಡಂಥ ಇಲ್ಲಿ 33 ವರ್ಷಗಳವರೆಗೆ ನಾನು ಕಂಡಂಥ ಅಧಿಕಾರಿಗಳಲ್ಲಿ ಅಪರೂಪದ ಅಧಿಕಾರಿ ಆಂಜನೇಯ. ಎಷ್ಟೇ ಒಂದು ತೊಂದರೆ ಬಂದರೂ ಕೂಡ ಅವರು ತಮ್ಮ ಕೆಲಸದಲ್ಲಿ ನಿಷ್ಠೆಯನ್ನು ಹೊಂದಿ ತಮ್ಮ ಕೊಟ್ಟ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂಥ ಅಧಿಕಾರಿ. ಸೊ ಅವರ ಕಾಲದಲ್ಲಿ ಒಂದು ಸಾರಿ ವಿಸಿಟ್ ಬರಬೇಕು ಅಂತ ನಾನು ಯೋಚಿಸಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. We met a night in the circuit house of Belagavi. He was a boy, means a man.